ನಮಸ್ಕಾರ ಸ್ಟೂಡೆಂಟ್ ಆರ್ಮೀಸ್, ವೆಲ್ಕಮ್ ಟು ವಿ ಇಗ್ನೈಟ್ ಚಾನಲ್. ನಾನು ನಿಮ್ಮೆಲ್ಲರ ಮಾಸ್ಟರ್ ಟೀಚರ್ ನವ್ಯ ಆ್ಯಂಡ್ ಇವತ್ತು ಬಂದು ಲೈಫ್ ಪ್ರೋಸೆಸ್ ಚಾಪ್ಟರ್ನ ಶುರು ಮಾಡೋಣ. ಒಂದು ನಿಮಿಷ, ಟೈಮ್ ಎಷ್ಟಾಯಿತು ಅಂತ ನೋಡ್ತೀನಿ. 1 o'clock ಆಗ್ತಾ ಬಂತು, ಅಂದರೆ ಲಂಚ್ ಅವರ್. ತುಂಬ ಹೊಟ್ಟೆ ಹಶ್ವಾಗ್ತಾ ಇರ್ಬೋದಲ್ಲ? ನನಗಂತೂ ಸಖತ್ ಹೊಟ್ಟೆ ಹಶ್ವಾಗ್ತಾ ಇದೆ. ನನಗಂತೂ ಈ ಮನುಷ್ಯನ ಥರ ಚೆನ್ನಾಗಿ ಊಟ ತಿನ್ನಬೇಕು ಅಂತ ಅನಿಸ್ತಾ ಇದೆ. ನೀವೆಲ್ಲ ಯಾವತ್ತಾದ್ರು ಇಮ್ಯಾಜಿನ್ ಮಾಡ್ಕೊಂಡಿದ್ದೀರಾ ದಟ್ ನಾವು ಊಟ ತಿಂದಾದ್ಮೇಲೆ ಅದು ಹೆಂಗೆ ಡೈಜೆಸ್ಟ್ ಆಗುತ್ತೆ, ಯಾವ ಸ್ಟೆಪ್ ಇನ್ವಾಲ್ವ್ ಆಗಿದೆ ಅಂತ? ಇಮ್ಯಾಜಿನ್ ಮಾಡ್ಕೊಂಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಟೈಪ್ ಮಾಡಿ. ನಾನು ಯಾಕೆ ಈ ಕ್ವೆಶನ್ ಕೇಳಿದೆ ಅಂದರೆ, ಇವತ್ತಿನ ಸೆಷನಲ್ಲಿ ಬಂದು ನಾವು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ನ ಕವರ್ ಮಾಡ್ತೀವಿ, ಸರಿನಾ? ಮತ್ತು ಈ ಟಾಪಿಕ್ ತುಂಬ ಇಂಪಾರ್ಟೆಂಟ್. ಈ ಟಾಪಿಕ್ 100% ನಮ್ಮ ಫೈನಲ್ ಎಕ್ಸಾಮ್ನಲ್ಲಿ 10 ಮಾರ್ಕ್ಸ್ಗಂತೂ ಕೇಳ್ತಾರೆ, ಸರಿನಾ? ವಿತ್ ಡಯಾಗ್ರಾಮ್ಸ್. ಸೊ ಮೆನ್ಷನ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ವಿತ್ ಡಯಾಗ್ರಾಮ್ಸ್. ಇಲ್ಲ ಅಂದರೆ ಎಕ್ಸ್ಪ್ಲೇನ್ ದ ಪಾರ್ಟ್, ಪರ್ಟಿಕ್ಯುಲರ್ ಪಾರ್ಟ್ ಎಕ್ಸ್ಪ್ಲೇನ್. ಫಾರ್ ಎಕ್ಸಾಂಪಲ್ ಹಿಂಗೆ ಕೇಳ್ಬೋದು, ಡೈಜೆಸ್ಟಿವ್ ಗ್ಲಾಂಡ್ಸ್ ಕೇಳ್ಬೋದು, ಆ ಥರ. ಬಟ್ 100% ಈ ಸೆಷನಿಂದ ಕ್ವೆಶನ್ ಬಂದೇ ಬರುತ್ತೆ, ಸರಿನಾ? ಸೊ ಈ ಸೆಷನ್ನ ಬಂದು ಕೊನೆವರೆಗೂ ಮಿಸ್ ಮಾಡ್ದಂಗೆ ಫುಲ್ ವೀಡಿಯೋನ ನೋಡಬೇಕು. ಆಮೇಲೆ ಇವತ್ತಿನ ಸೆಷನ್ದ ಟಾರ್ಗೆಟ್ ಏನಂದರೆ, ಈ ಸೆಷನ್ ಮುಗಿಯೋ ಅಷ್ಟೊತ್ತಿಗೆ 100 likes ಬರಲೇಬೇಕು. ಎಷ್ಟು ಇಂಪಾರ್ಟೆಂಟ್ ಟಾಪಿಕ್ ಇವತ್ತು ಮಾಡ್ತಾ ಇದ್ದೀವಲ್ಲ, ಸೊ ದಿಸ್ ವಿಡಿಯೋ ಡಿಸರ್ವ್ಸ್ 100 like ಬಿಫೋರ್ ಐ ಕಂಪ್ಲೀಟ್ ದಿಸ್ ಸೆಷನ್, ಸರಿನಾ? ಸರಿ, ಮತ್ತು ಸೆಷನ್ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಕ್ವೆಶ್ಚನ್ ಕೇಳ್ತೀನಿ. ಕ್ವೆಶ್ಚನ್ ಏನಪ್ಪ ಅಂದರೆ, ನಮ್ಮ ದೇಹದಲ್ಲಿ ಯಾವ ಆರ್ಗನ್ಸ್ ಬಂದು ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಇನ್ವಾಲ್ವ್ ಆಗಿದೆ? ಜಸ್ಟ್ ವಿಡಿಯೋನ ಪಾಸ್ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಐ ಆಮ್ ಶ್ಯೂರ್ ನಾನು ಈ ಕ್ವೆಶನ್ ಕೇಳಿದಾಗ ಎಷ್ಟೊಂದು ಸ್ಟೂಡೆಂಟ್ಸ್ ಟೈಪ್ ಮಾಡಿಲ್ಲ ಅಂದ್ರೂ ಅವ್ರ ಮನಸ್ಸಲ್ಲಿ ಅನ್ಕೊತಾರೆ ದಟ್ ಸ್ಟಮಕ್ ಬಂದು ಇಂಪಾರ್ಟೆಂಟ್ ಆರ್ಗನ್, ಸ್ಮಾಲ್ ಇಂಟೆಸ್ಟೈನ್ ಇದೆ, ಲಾರ್ಜ್ ಇಂಟೆಸ್ಟೈನ್ ಇದೆ, ಮೌತ್ ಅಂತ ಎಲ್ಲ ಅಲ್ವಾ? ಇವತ್ತು ಬಂದು ಈ ಸೆಷನ್ನಲ್ಲಿ ನಾವು ಕಂಪ್ಲೀಟಾಗಿ ಡೈಜೆಸ್ಟಿವ್ ಸಿಸ್ಟಮ್ನ ಸ್ಟಡಿ ಮಾಡೋಣ. ಆಮೇಲೆ ಅದರದ್ದು ಏನು ಫಂಕ್ಷನ್, ಫಸ್ಟ್ ಬಂದು ನಾವು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಯಾವ ಪಾರ್ಟ್ಸ್ ಇನ್ವಾಲ್ವ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಅದಾದಮೇಲೆ ಯಾವ ಆರ್ಗನಲ್ಲಿ ಯಾವ ಡೈಜೆಸ್ಟಿವ್ ಜ್ಯೂಸ್ ಬಂದು ಫುಡ್ನ ಅದು ಹೆಂಗೆ ಡೈಜೆಸ್ಟ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ, ಸರಿನಾ? ಸೊ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ನ ಶುರು ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಮ್ಮದು ಊಟದಲ್ಲಿ ಯಾವ ಕಾಂಪೊನೆಂಟ್ಸ್ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಊಟ ಬಂದು 2 ಥರವಾಗಿ ಭಾಗವಾಗಿದೆ. ಒಂದು ಬಂದು ಮೇಜರ್ ಕಾಂಪೊನೆಂಟ್ಸ್, ಇನ್ನೊಂದು ಬಂದು ಮೈನರ್ ಕಾಂಪೊನೆಂಟ್ಸ್. ಮೇಜರ್ ಕಾಂಪೊನೆಂಟ್ ಅದು ಯಾಕಂತಾರೆ ಅಂದರೆ, ಮೇಜರ್ ಕಾಂಪೊನೆಂಟ್ ಬಂದು ನಮಗೆ ಲಾರ್ಜ್ ಕ್ವಾಂಟಿಟಿನಲ್ಲಿ ಬೇಕು, ಸರಿನಾ? ಅದು ನಮಗೆ ಡೇ ಟು ಡೇ ಬೇಸಿಸ್ ಬೇಕೇ ಬೇಕು, ನಮ್ಮ ದೇಹ ಬಂದು ಅದನ್ನು ಜಾಸ್ತಿ ಕೇಳುತ್ತೆ. ವೆರಸ್ ಮೈನರ್ ಕಾಂಪೊನೆಂಟ್ಸ್ ಬಂದು ನಮಗೆ ಮೈನ್ಯೂಟ್ ಕ್ವಾಂಟಿಟಿನಲ್ಲಿ, ಅಂದರೆ ಅಷ್ಟೊಂದು ಮೇಜರ್ ಕಾಂಪೊನೆಂಟ್ಸ್ನ ಕಂಪೇರ್ ಮಾಡಿದ್ರೆ ಮೈನರ್ ಕಾಂಪೊನೆಂಟ್ ಸ್ವಲ್ಪ ಕಮ್ಮಿ ಸಿಕ್ಕಿದ್ರೂ ಪರವಾಗಿಲ್ಲ, ನಮ್ಮ ದೇಹ ಅದರಲ್ಲಿ ಅದು ಅಷ್ಟು ಸಾಕಾಗುತ್ತೆ, ಸರಿನಾ? ಸೊ ಇದರಲ್ಲಿ ಮೇಜರ್ ಕಾಂಪೊನೆಂಟ್ಸ್ ಯಾವ್ದಪ್ಪ ಅಂದರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ ಮತ್ತು ಫ್ಯಾಟ್ಸ್ ಬಂದು ಮೇಜರ್ ಕಾಂಪೊನೆಂಟ್ಸ್. ಮತ್ತು ಮೈನರ್ ಕಾಂಪೊನೆಂಟ್ಸ್ ಯಾವುದಪ್ಪ ಅಂದರೆ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಸರಿ, ಇವಾಗ ನಮ್ಮ ಫುಡ್ಡಲ್ಲಿ ಯಾವ್ದು ಮೇಜರ್ ಕಾಂಪೊನೆಂಟ್ಸ್, ಯಾವ ಮೈನರ್ ಕಾಂಪೊನೆಂಟ್ಸ್ ಅಂತ ಅರ್ಥ ಮಾಡ್ಕೊಂಡ್ವಿ. ಇವಾಗ ಬಂದು ಫುಡ್ ಏನಕ್ಕೆ ಡೈಜೆಸ್ಟ್ ಆಗಬೇಕು, ಯಾಕೆ ಅದು ಇಂಪಾರ್ಟೆಂಟ್, ಆ ಪ್ರೊಸೀಜರ್ ಯಾಕೆ ನಮ್ಮ ದೇಹಕ್ಕೆ ಇಂಪಾರ್ಟೆಂಟ್ ಅಂತ ನೋಡೋಣ. ಇವಾಗ ನಮ್ಮ ಊಟ ತಿಂತೀವಲ್ಲ, ಊಟ ತಿಂದಾಗ ಅದು ಏನಂದರೆ ಈ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ಸ್ ಅದೆಲ್ಲ ಬಂದು ಲಾರ್ಜರ್ ಮಾಲಿಕ್ಯೂಲ್, ದೊಡ್ಡ ಮಾಲಿಕ್ಯೂಲ್, ಸರಿನಾ? ನಮ್ಮ ಬಾಡಿ ಸೆಲ್ಸ್ ಬಂದು ನಾವು ಹಾಗೆ ತಿಂದರೆ ಅದು ಹಾಗೆ ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ದೇಹದೊಳಗಡೆ ಹೋಗಾದ್ಮೇಲೆ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಬಂದು ಸಿಂಪ್ಲೆಸ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಆಗಬೇಕು, ಸರಿನಾ? ಸೊ ದೊಡ್ಡದು ಬಂದು ಚಿಕ್ಕದಾಗಿ ಕನ್ವರ್ಟ್ ಆಗಬೇಕು. ಅದು ಚಿಕ್ಕದಾಗಿ ಕನ್ವರ್ಟ್ ಆದಾಗಲೇ ನಮ್ಮ ದೇಹ, ನಮ್ಮ ಬಾಡಿನಲ್ಲಿ ಸೆಲ್ಸ್ ಇದೆಯಲ್ಲ, ಅದು ಅಬ್ಸರ್ವ್ ಮಾಡ್ಕೊಳ್ಳೋಕೆ ಸಾಧ್ಯ, ಸರಿನಾ? ಈ ಕನ್ವರ್ಷನ್ ಆಫ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಇಂಟು ಸಿಂಪ್ಲೆಸ್ ಸಬ್ಸ್ಟೆನ್ಸ್ಗೆ ಏನಂತ ಕರೀತಾರೆ ಅಂದರೆ, ಅದಕ್ಕೆ ಡೈಜೆಷನ್ ಅಂತ ಕರೀತಾರೆ. ಸೊ ಇವಾಗ ಕಾರ್ಬನ್ ಬಂದು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್, ಅದರದ್ದು ಸಿಂಪ್ಲೆಸ್ ಸಬ್ಸ್ಟೆನ್ಸ್ ಬಂದು ಗ್ಲೂಕೋಸ್. ಪ್ರೋಟೀನ್ ಬಂದು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್, ಅದರದ್ದು ಸಿಂಪ್ಲೆಸ್ ಸಬ್ಸ್ಟೆನ್ಸ್ ಬಂದು ಅಮೈನೋ ಆಸಿಡ್ಸ್. ಅದೇ ಥರ ಫ್ಯಾಟ್ಸ್ದು ಬಂದು ಸಿಂಪ್ಲೆಸ್ ಸಬ್ಸ್ಟೆನ್ಸ್ ಯಾವುದಂದರೆ ಫ್ಯಾಟಿ ಆ್ಯಸಿಡ್, ಗ್ಲಿಸರಾಲ್, ಆ ಥರ, ಸರಿನಾ? ಸೊ ಆ ಸಿಂಪ್ಲೆಸ್ ಸಬ್ಸ್ಟೆನ್ಸಿಗೆ ಕನ್ವರ್ಟ್ ಆದಮೇಲೆ ನಮ್ಮ ದೇಹ ಬಂದು ಅದರಿಂದ ಎನರ್ಜಿನ ಡಿರೈವ್ ಮಾಡುತ್ತೆ. ಸೊ ಅದಕ್ಕೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫುಡ್ ಬಂದು ಕಂಪ್ಲೀಟಾಗಿ ಡೈಜೆಸ್ಟ್ ಆಗಬೇಕು. ಇವಾಗ ಇದೆಲ್ಲ ಕೇಳಿರ್ತೀರ ಅನ್ಕೊತೀರಲ್ಲ, ಈ ಥರ ಒಬ್ಬರು ಬಂದು ಇಂಡೈಜೆಷನಿಂದ ಸಫರ್ ಆಗ್ತಾ ಇದ್ದಾರೆ, ಅಂದರೆ ವಾಮಿಟಿಂಗ್ಸ್ ಅದೆಲ್ಲ ಇದೆ. ಯಾಕೆ ಅಂದರೆ ಅವ್ರ ದೇಹದಲ್ಲಿ ಅದು ಡೈಜೆಸ್ಟ್ ಸರಿ ಆಗಿರಲ್ಲ. ಸೊ ಸರಿ ಡೈಜೆಸ್ಟ್ ಆಗಿಲ್ಲ ಅಂದರೆ ಏನಾಗುತ್ತೆ, ಪರ್ಸನ್ ವಿಲ್ ಸಫರ್ ಫ್ರಮ್ ಇಂಡೈಜೆಷನ್, ಸರಿನಾ? ಇವಾಗ ಬಂದು ಓಕೆ, ನಮ್ಮ ಊಟದಲ್ಲಿ ಏನೇನು ಕಾಂಪೊನೆಂಟ್ಸ್ ಇದೆ ಮತ್ತು ಯಾಕೆ ಡೈಜೆಸ್ಟ್ ಆಗಬೇಕು ಅಂತ ಅರ್ಥ ಮಾಡ್ಕೊಂಡ್ವಿ. ಇವಾಗ ಬಂದು ನಮ್ಮ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಏನೇನಿದೆ ಮತ್ತು ಯಾವ ಪಾರ್ಟ್ಸ್ ಹೆಂಗೆ ಇನ್ವಾಲ್ವ್ ಆಗುತ್ತೆ ಅಂತ ನೋಡೋಣ. ನಮ್ಮ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಎಲಿಮೆಂಟ್ರಿ ಕ್ಯಾನಲ್ ಇದೆ ಮತ್ತು ಡೈಜೆಸ್ಟಿವ್ ಗ್ಲ್ಯಾಂಡ್ ಇದೆ, ಸರಿನಾ?
ಅದರಲ್ಲಿ ಎಲಿಮೆಂಟ್ರಿ ಕ್ಯಾನಲ್ ಬಂದು ಲಾಂಗೆಸ್ಟ್ ಟ್ಯೂಬ್, ಅದೇ ಬಂದು ಲಾಂಗೆಸ್ಟ್ ಟ್ಯೂಬ್, ಸರಿನಾ? ಇದು ಬಂದು ಸೊ ಲಾಂಗೆಸ್ಟ್ ಟ್ಯೂಬ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆಗುತ್ತೆ. ಈ ಲಾಂಗೆಸ್ಟ್ ಟ್ಯೂಬಲ್ಲಿ ಏನಾಗುತ್ತೆ ಅಂದರೆ ಫುಡ್ ಬಂದು ಅಬ್ಸಾರ್ಬ್ ಆಗುತ್ತೆ, ಡೈಜೆಸ್ಟ್ ಆಗುತ್ತೆ, ಮತ್ತು ಅನ್ವಾಂಟೆಡ್ ಫುಡ್ ಬಂದು ರಿಲೀಸ್ ಆಗುತ್ತೆ, ಬಾಡಿಯಿಂದ ರಿಲೀಸ್ ಆಗುತ್ತೆ ಈ ಎಲಿಮೆಂಟ್ರಿ ಕ್ಯಾನಲಿಂದನೇ. ಇದು ಬಂದು ಲಾಂಗ್ ಟ್ಯೂಬ್ ಅಂತ ಹೇಳಿದೆ. ಈ ಲಾಂಗ್ ಟ್ಯೂಬ್ ಏನಂದರೆ ಒಂದೊಂದು ಜಾಗ ಕೆಳಗಡೆ ಹಂಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಡಿಫ್ರೆಂಟ್ ಕಂಪಾರ್ಟ್ಮೆಂಟ್ಸ್ ಆಗಿ ಡಿವೈಡ್ ಆಗಿದೆ. ಯಾವ್ಯಾವುದಪ್ಪ ಅಂದರೆ ಫಸ್ಟ್ ಬಂದು ನಿಮ್ಮದು ಬಕ್ಕಲ್ ಕ್ಯಾವಿಟಿ, ಅದಾದಮೇಲೆ ಲಾಂಗ್ ಫುಡ್ ಪೈಪ್ ಅಂತೀವಲ್ಲ ಅದನ್ನೇ ಈಸೋಫೇಗಸ್ ಅಂತ ಕರೀತಾರೆ. ಅದಾದಮೇಲೆ ಸ್ಟಮಕ್ಕಿಂದ ಸ್ಮಾಲ್ ಇಂಟೆಸ್ಟೈನ್ ಹೋಗುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಆದಮೇಲೆ ಲಾರ್ಜ್ ಇಂಟೆಸ್ಟೈನ್, ಅದಾದಮೇಲೆ ಏನಸ್, ಸರಿನಾ? ಇದೆಲ್ಲ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಎಲಿಮೆಂಟ್ರಿ ಕ್ಯಾನಲ್. ಸರಿ, ಇವಾಗ ಬಂದು ನಾನು ಹೇಳಿದೆ ಊಟ ಬಂದು ಡೈಜೆಸ್ಟ್ ಆಗಬೇಕು ಅಂದರೆ ಈ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಬಂದು ಸಿಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಆಗಿ ಬ್ರೇಕ್ ಡೌನ್ ಆಗಬೇಕು ಅಂತ ಹೇಳಿದೆ. ಅದು ಹೆಂಗೆ ಬ್ರೇಕ್ ಡೌನ್ ಆಗ್ತಾ ಇದೆ ಅಂದರೆ ಒಂದು ಎನ್ಸೈಮ್ ಇರುತ್ತೆ, ಸರಿನಾ? ಎನ್ಸೈಮ್ ಬಂದು ಈ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಜೊತೆ ರಿಯಾಕ್ಟ್ ಆಗುತ್ತೆ. ಅದು ರಿಯಾಕ್ಟ್ ಆದಮೇಲೆ ಸಿಂಪ್ಲೆಸ್ಟ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಆಗ್ತದೆ, ಸರಿನಾ? ಆ ಎನ್ಸೈಮ್ ಎಲ್ಲಿಂದ ಬರುತ್ತಪ್ಪ ಅಂದರೆ ಈ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ಗಳಿಂದ ಬರುತ್ತೆ. ನಮ್ಮ ದೇಹದಲ್ಲಿ ಲಿವರ್ ಬಂದು ಒಂದು ಡೈಜೆಸ್ಟಿವ್ ಗ್ಲ್ಯಾಂಡ್, ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಅದು ಕೂಡ ಅದು ಡೈಜೆಸ್ಟಿವ್ ಜ್ಯೂಸ್ನ ರಿಲೀಸ್ ಮಾಡುತ್ತೆ. ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಬಂದು ಸ್ಟಮಕ್ ಇನ್ನರ್ ಲೈನಿಂಗ್ಸ್, ಹೊಟ್ಟೆ ಇದೆಯಲ್ಲ, ಹೊಟ್ಟೆದು ಇನ್ನರ್ ಲೈನಿಂಗ್ ಆ ವಾಲ್ಸ್ನಲ್ಲಿ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಇದ್ದಾವೆ, ಸರಿನಾ? ಆಮೇಲೆ ಸ್ಮಾಲ್ ಇಂಟೆಸ್ಟೈನಲ್ಲೂ ಅಷ್ಟೇ, ಅದು ಇನ್ನರ್ ವಾಲ್ಸ್ ಇರುತ್ತಲ್ಲ ಅದರಲ್ಲೇ ಬಂದು ಗ್ಲ್ಯಾಂಡ್ಸ್ ಇದೆ. ಅದಾದಮೇಲೆ ಪ್ಯಾನ್ಕ್ರಿಯಾನು ಅಷ್ಟೇ, ಹೊಟ್ಟೆದು ಜಸ್ಟ್ ಕೆಳಗಡೆ ಇರುತ್ತೆ, ಅದು ಕೂಡ ಡೈಜೆಸ್ಟಿವ್ ಜ್ಯೂಸ್ನ ರಿಲೀಸ್ ಮಾಡುತ್ತೆ. ಅದಾದಮೇಲೆ ಸಲೈವ ಬಂದು ನಮ್ಮ ಮೌತ್ ಬಕ್ಕಲ್ ಕ್ಯಾವಿಟಿ ಅಂತಾರೆ ಇದಕ್ಕೆ, ಸರಿನಾ? ಇದರಲ್ಲೇ ಬಂದು ಸಲೈವ ಬಂದು ದಟ್ ಈಸ್ ಆಲ್ಸೋ ಅ ಕೈಂಡ್ ಆಫ್ ಡೈಜೆಸ್ಟಿವ್ ಜ್ಯೂಸ್, ಸರಿನಾ? ಸೊ ಇವಾಗ ಬಂದು ನಾವು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಎಲಿಮೆಂಟ್ರಿ ಕ್ಯಾನಲ್ ಯಾವ ಪಾರ್ಟ್ಸ್ ಇದೆ ಅಂತ ನೋಡಿದ್ವಿ, ಮತ್ತು ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಅದು ನಮಗೆ ಎನ್ಸೈಮ್ಸ್ ಕೊಡುತ್ತೆ, ಮತ್ತು ಯಾವ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಇದೆ ಅಂತ ನೋಡಿದ್ವಿ. ಸೊ ಇದೊಂದು ಪುಟ್ಟ ಕಾನ್ಸೆಪ್ಟ್ ಕಂಪ್ಲೀಟ್ ಮಾಡಿದ್ವಿ. ಸೊ ಇವಾಗ ನೀವು ಯಾವ ಲೆವೆಲ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ, ಎಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ, ಮತ್ತು ಯಾವ ಸ್ಟೂಡೆಂಟ್ ಅಟೆಂಟಿವ್ ಆಗಿ ವಿಡಿಯೋನ ನೋಡ್ತಾ ಇದ್ದಾರೆ ಅಂತ ಕನ್ಫರ್ಮ್ ಮಾಡೋದಕ್ಕೆ ನಾನು ಇವಾಗ ನಿಮಗೆ ಒಂದು ಪುಟ್ಟ ಕ್ವೆಶ್ಚನ್ ಕೇಳ್ತೀನಿ. ಕ್ವೆಶ್ಚನ್ ಏನಪ್ಪ ಅಂದರೆ ವಿಡಿಯೋನ ಇದು ರೆಕಾರ್ಡೆಡ್ ಸೆಷನ್ ಅಲ್ಲ, ಅದಕ್ಕೆ ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನೀವು ಟೈಪ್ ಮಾಡಿ. ಮತ್ತು ಯಾವ ಸ್ಟೂಡೆಂಟ್ ಫಾಸ್ಟಾಗಿ ಟೈಪ್ ಮಾಡ್ತಾರೋ ಆ ಟಾಪ್ 5 ಸ್ಟೂಡೆಂಟ್ಸ್ ಹೆಸರು ಬಂದು ನಾನು ನೆಕ್ಸ್ಟ್ ಸೆಷನಲ್ಲಿ ಮೆನ್ಷನ್ ಮಾಡ್ತೀನಿ, ಮತ್ತು ಅವ್ರಿಗೊಂದು ಪುಟ್ಟ ಸರ್ಪ್ರೈಸ್ ಕೂಡ ಇರುತ್ತೆ, ಸರಿನಾ? ಸೊ ಇವಾಗ ಕ್ವೆಶ್ಚನ್ ಏನಪ್ಪ ಅಂದರೆ ಎಲಿಮೆಂಟ್ರಿ ಕ್ಯಾನಲ್ದು ಏನು ಫಂಕ್ಷನ್ ಬೇಗ ಆಪ್ಷನ್ ಚೂಸ್ ಮಾಡಿ. ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಡಿ. ಸೊ ನಾನು ಹೇಳಿದೆ ಎಲಿಮೆಂಟ್ರಿ ಕ್ಯಾನಲ್ನಲ್ಲೇ ಊಟ ಏನಾಗುತ್ತೆ, ಡೈಜೆಸ್ಟ್ ಆಗುತ್ತೆ, ಅಬ್ಸಾರ್ಬ್ ಆಗುತ್ತೆ, ಆ್ಯಂಡ್ ಫೈನಲಿ ಅನ್ವಾಂಟೆಡ್ ವೇಸ್ಟ್ ಮೆಟೀರಿಯಲ್ ಕೂಡ ರಿಲೀಸ್ ಆಗುತ್ತೆ ಅಂತ. ಸೊ ಇದಿಷ್ಟು ಫಂಕ್ಷನ್ ಆಫ್ ಎಲಿಮೆಂಟ್ರಿ ಕ್ಯಾನಲ್. ನೆಕ್ಸ್ಟ್ ಕ್ವೆಶ್ಚನ್ ಏನಪ್ಪ ಅಂದರೆ ಇವಾಗ ನಾನು ಹೇಳಿದೆ ಎಲಿಮೆಂಟ್ರಿ ಕ್ಯಾನಲ್ ಅದೊಂದು ಲಾಂಗ್ ಟ್ಯೂಬ್ ಆ್ಯಂಡ್ ಅದು ಹೆಂಗೆ ಅರೇಂಜ್ ಆಗಿದೆ ಅಂತ ಪಾರ್ಟ್ಸ್ಗಳನ್ನ ತೋರಿಸ್ದೆ ಅಲ್ಲ. ಸೊ ಇವಾಗ ಬಂದು ಅದು ಕರೆಕ್ಟ್ ಆರ್ಡರ್ನಲ್ಲಿ ಯಾವ ಆಪ್ಷನ್ ಬಂದು ಕರೆಕ್ಟ್ ಆರ್ಡರಲ್ಲಿದೆ ಅಂತ ಚೂಸ್ ಮಾಡಿ. ಆಪ್ಷನ್ ಎನಾ, ಆಪ್ಷನ್ ಬಿನಾ, ಆಪ್ಷನ್ ಸಿನಾ, ಇಲ್ಲ ಆಪ್ಷನ್ ಡಿನಾ? ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಬೇಗ. ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ. ಸೊ ಇವಾಗ ನಾನು ನಿಮ್ಮೆಲ್ಲರ ಹತ್ರ ಒಂದು ಫ್ಯಾಕ್ಟ್ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಫ್ಯಾಕ್ಟ್ ಏನಪ್ಪ ಅಂದರೆ ನಮ್ಮ ದೇಹದಲ್ಲಿ ಕೆಲವೊಂದು ಡೈಜೆಸ್ಟಿವ್ ಜ್ಯೂಸ್ ಇದಾವೆ, ಆಯಿತಾ? ಅದು ಬಂದು ಡಿಟರ್ಜೆಂಟಾಗಿ ಆ್ಯಕ್ಟ್ ಮಾಡುತ್ತೆ, ನಿಮಗೆ ಗೊತ್ತಾ? ಸೊ ನಮ್ಮ ದೇಹದಲ್ಲಿ ನಾವು ಇನ್ ಜನರಲ್ ಸುಮ್ಮನೆ ಹಾಗೆ ಹೇಳ್ಬೇಕಂದ್ರೆ ಕೆಲವೊಂದು ಡಿಟರ್ಜೆಂಟ್ ಇರೋ ಮಾಲಿಕ್ಯೂಲ್ಸ್ ಕೂಡ ನಮ್ಮ ದೇಹದಲ್ಲಿದೆ. ಯಾವ್ದು ಅಂತ ನಾನು ಸೆಷನ್ ಎಂಡಿಂಗಲ್ಲಿ ಹೇಳ್ತೀನಿ, ಅಲ್ಲಿ ತನಕ ವೀಡಿಯೋನ ಆ್ಯಕ್ಟಿವ್ ಆಗಿ ನೋಡಿ, ಸರಿನಾ? ಆ್ಯಂಡ್ ಹಾಗೆ ವೀಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಬಂದು ಬಕ್ಕಲ್ ಕ್ಯಾವಿಟಿ ನೋಡೋಣ. ಬಕ್ಕಲ್ ಕ್ಯಾವಿಟಿ ಫಸ್ಟ್ ಇದು ಎಲಿಮೆಂಟ್ರಿ ಕ್ಯಾನಲಲ್ಲಿ ಫಸ್ಟ್ ಪಾರ್ಟ್ ಯಾವುದು? ಬಕ್ಕಲ್ ಕ್ಯಾವಿಟಿ. ಅದಾದಮೇಲೆ ಎಲಿಮೆಂಟ್ರಿ ಕ್ಯಾನಲ್ ಇದೆಯಲ್ಲ, ಸೊ ಇದೆರಡನ್ನು ನೋಡೋಣ. ಇವಾಗ ಬಕ್ಕಲ್ ಕ್ಯಾವಿಟಿ ಅಂದರೆ ನಥಿಂಗ್ ಬಟ್ ಅದನ್ನು ಮೌತ್ ಕ್ಯಾವಿಟಿ ಅಂತಲೂ ಕರೀತಾರೆ. ಇದೇ ಬಂದು ಫಸ್ಟ್ ಪಾರ್ಟ್, ಸರಿನಾ? ಸೊ ನಮ್ಮ ಬಾಯಿನಲ್ಲಿ ಏನೇನಿದೆ ಎಲ್ಲರಿಗೂ ಗೊತ್ತು. ಫಸ್ಟ್ ಟೀತ್ ಇದೆ, ಟಂಗ್ ಇದೆ, ಆಮೇಲೆ ಸಲೈವರಿ ಗ್ಲ್ಯಾಂಡ್ ಕೂಡ ಇದೆ, ಸರಿನಾ? ಸೊ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಆ ಪ್ರಾಸೆಸ್ಸಲ್ಲಿ ಫಸ್ಟ್ ಸ್ಟೆಪ್ ಏನಂತಾರೆ? ಇಂಜೆಷನ್ ಅಂತಾರೆ. ಇಂಜೆಷನ್ ಅಂದರೆ ಏನು ಗೊತ್ತಾ? ಇವಾಗ ನಾವು ಊಟ ತಿಂತೀವಲ್ಲ, ಊಟ ನಾವು ಬಾಯಿಗೆ ಹಾಕೊತೀವಿ, ಚೆನ್ನಾಗಿ ಅಗಿತೀವಿ, ಆ ಪ್ರಾಸೆಸ್ನೇ ಇಂಜೆಷನ್ ಅಂತ ಕರೀತಾರೆ. ಇದು ಬಂದು ಫಸ್ಟ್ ಸ್ಟೆಪ್ ಇನ್ ಡೈಜೆಸ್ಟಿವ್ ಪ್ರಾಸೆಸ್, ಸರಿನಾ? ಆಮೇಲೆ ಊಟ ಬಂದೇನು ಸಲೈವ ಜೊತೆ ಮಿಕ್ಸ್ ಆಗ್ತದೆ ಅಲ್ವಾ? ಜಸ್ಟ್ ನಾವು ತಿನ್ಬೇಕಾದ್ರೆ ಮಾತ್ರ ಸಲೈವ ಜನ್ರೇಟ್ ಆಗಲ್ಲ. ಈವನ್ ಸಡನ್ನಾಗಿ ನಾವು ಯಾವುದೋ ಊಟ ಹೊಟ್ಟೆ ಹಶ್ವಾಗಿರುತ್ತೆ,
ಯಾವುದೋ ಊಟದ ಬಗ್ಗೆ ನೆನೆಸ್ಕೊಬೋದು, ನಮ್ಮ ಫೇವ್ರೆಟ್ ಡಿಶ್ ಬಗ್ಗೆ ನೆನೆಸ್ಕೊಬೋದು. ಸೊ ಅದು ನೆನೆಸ್ಕೊಂಡಾಗ ಇಮಿಡಿಯೇಟ್ ನಮ್ಮ ಬಾಯಿನಲ್ಲಿ ಬಂದು ಲೈಕ್ ಸಲೈವ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆ ವಾಟರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ. ಸೊ ಇದೆಲ್ಲ ಏನಕ್ಕೆ ಅಂದರೆ ಇದು ನಮ್ಮ ಬಾಯಿನಲ್ಲಿ ಒಂದು ಸಲೈವರಿ ಗ್ಲ್ಯಾಂಡ್, ಒಂದಲ್ಲ ನಮ್ಮ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ 3 ಸಲೈವರಿ ಗ್ಲ್ಯಾಂಡ್ಸ್ ಇದೆ. ಒಂದು ಬಂದು ಸಬ್ಲಿಂಗ್ಯುವಲ್ ಗ್ಲ್ಯಾಂಡ್ಸ್, ಇನ್ನೊಂದು ಬಂದು ಸಬ್ ಮ್ಯಾಂಡ್ಯುಬುಲರ್ ಗ್ಲ್ಯಾಂಡ್, ಆಮೇಲೆ ಹಿಂದೆ ಇದೆಯಲ್ಲ ಇದು ಬಂದು ಪ್ಯಾರೋಟಿಡ್ ಗ್ಲ್ಯಾಂಡ್ ಅಂತ ಕರೀತಾರೆ ಇದನ್ನು, ಸರಿನಾ. ಸೊ ಇದೆಲ್ಲ ಸಲೈವರಿ ಗ್ಲ್ಯಾಂಡ್ಸ್ ಏನು ಮಾಡುತ್ತೆ ಅಂದರೆ ಸಲೈವನ ಸೆಕ್ರೀಟ್ ಮಾಡುತ್ತೆ. ಸೊ ಈ ಸಲೈವ ಬಂದು ನಾನು ಏನು ಹೇಳಿದೆ ಸ್ಟಾರ್ಟಿಂಗ್ ಸೆಷನಲ್ಲಿ ಹೇಳ್ದೆ ಅಲ್ಲ, ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಬಂದು ಸಿಂಪ್ಲೆಸ್ಟ್ ಸಬ್ಸ್ಟೆನ್ಸಾಗಿ ಕನ್ವರ್ಟ್ ಆಗಬೇಕು ಅಂತ. ಅದು ಕನ್ವರ್ಟ್ ಆಗೋದಕ್ಕೆ ಏನು ಬೇಕು ಅಂದರೆ ಡೈಜೆಸ್ಟಿವ್ ಜ್ಯೂಸ್ ಬೇಕು, ಎನ್ಸೈಮ್ಸ್ ಬಂದು ಅದ್ರ ಜೊತೆ ರಿಯಾಕ್ಟ್ ಆದಾಗ ಫುಡ್ ಬಂದು ಬ್ರೇಕ್ ಡೌನ್ ಆಗುತ್ತೆ ಅಂತ ಹೇಳ್ದೆ ಅಲ್ಲ. ಸೊ ಇವಾಗ ಸಲೈವ ಬಂದು ಊಟದ ಜೊತೆ ಮಿಕ್ಸ್ ಆದಾಗ ಸಲೈವಾನಲ್ಲಿ ಸಲೈವರಿ ಅಮೈಲೇಸ್ ಇದೆ. ಅದೇನದು ಸಲೈವರಿ ಅಮೈಲೇಸ್ ಬಂದು ಎನ್ಸೈಮ್. ಸೊ ಈ ಎನ್ಸೈಮ್ ಏನು ಮಾಡುತ್ತೆ ಅಂದರೆ ಇವಾಗ ನಾವು ಊಟ ಫಾರ್ ಎಕ್ಸಾಂಪಲ್ ರೈಸ್ ತಿನ್ವಿ ಅಂತ ಅನ್ಕೊಳ್ಳಿ, ಇಲ್ಲ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ತಿನ್ವಿ ಅಂತ ಅನ್ಕೊಳ್ಳಿ. ಕಾರ್ಬೋಹೈಡ್ರೇಟ್ ಬಂದು ಏನೋ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್. ಸೊ ಈ ಸಲೈವರಿ ಅಮೈಲೇಸ್ ಅದ್ರ ಜೊತೆ ಮಿಕ್ಸ್ ಆಗಿ ಸಿಂಪ್ಲೆಸ್ಟ್ ಶುಗರ್ ಆಗಿ ಕನ್ವರ್ಟ್ ಮಾಡುತ್ತೆ, ಸರಿನಾ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಅನ್ನ ತಿನ್ವಿ ಅಂತ ಅನ್ಕೊಳ್ಳಿ. ಅನ್ನದ್ರಲ್ಲಿ ಏನು ರಿಚ್ ಕ್ವಾಂಟಿಟಿನಲ್ಲಿದೆ? ಸ್ಟಾರ್ಚ್ ಅಲ್ವಾ. ಸ್ಟಾರ್ಚ್ ಬಂದು ಏನಾಗುತ್ತೆ, ಇದು ಸಲೈವರಿ ಅಮೈಲೇಸ್ ಜೊತೆ ಮಿಕ್ಸ್ ಆದಾಗ ಅದು ಮಾಲ್ಟೋಸ್ ಆಗಿ ಕನ್ವರ್ಟ್ ಆಗುತ್ತೆ, ನಥಿಂಗ್ ಬಟ್ ಸಿಂಪ್ಲೆಸ್ಟ್ ಶುಗರ್, ಸರಿನಾ. ಇದಾದ್ಮೇಲೆ ಏನಾಗುತ್ತೆ, ಊಟ ನಾವು ನುಂಗ್ತೀವಿ. ನೆಕ್ಸ್ಟ್ ಅದೇನಾಗುತ್ತೆ ಅಂತ ನೋಡೋಣ. ಸೊ ಇವಾಗ ನಮ್ಮ ಬಾಯಿನಲ್ಲಿ 2 ಥರದ ಡೈಜೆಸ್ಟಿವ್ ಪ್ರೊಸೆಸ್ ನಡೀತು. ಒಂದು ಬಂದು ಮೆಕ್ಯಾನಿಕಲ್, ಇನ್ನೊಂದು ಬಂದು ಎನ್ಸಮ್ಯಾಟಿಕ್ ಡೈಜೆಷನ್. ಮೆಕ್ಯಾನಿಕಲ್ ಏನಂದರೆ ನಾನು ಸ್ಟಾರ್ಟಿಂಗ್ ಹೇಳ್ದೆ ಅಲ್ಲ, ಊಟ ತಿಂದಾಗ ಏನಾಗುತ್ತೆ ನಾವು ಚ್ಯೂ ಮಾಡ್ತೀವಲ್ಲ, ಸೊ ಅದು ಮೆಕ್ಯಾನಿಕಲಿ ಇಟ್ ಇಸ್ ಬ್ರೇಕಿಂಗ್ ಡೌನ್, ಅದು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ನ ಸೊ ಗ್ರೈಂಡಿಂಗ್ ಟೈಪ್ ಇದೆ, ಚೂರು ಮೆತ್ತಗೆ ಮಾಡುತ್ತೆ. ಇನ್ನೊಂದು ಬಂದು ಎನ್ಸಮ್ಯಾಟಿಕ್ ಡೈಜೆಷನಲ್ಲಿ ಏನಾಗ್ತಾ ಇದೆ ಅಂದರೆ ಸಲೈವ ಬಂದು ನಮ್ಮ ಊಟದ ಜೊತೆ ಮಿಕ್ಸ್ ಆಗ್ತಾ ಇದೆ. ಸೊ ಅಲ್ಲಿ ಎನ್ಸೈಮ್ ಬಂದು ಡೈರೆಕ್ಟಾಗಿ ಸ್ಟಾರ್ಚ್ ಜೊತೆ ರಿಯಾಕ್ಟ್ ಮಾಡಿ ಅದನ್ನು ಮಾಲ್ಟೋಸಾಗಿ ಕನ್ವರ್ಟ್ ಮಾಡ್ತದೆ. ಇದು ಬಂದು ಎನ್ಸಮ್ಯಾಟಿಕ್ ಡೈಜೆಷನ್, ಸರಿನಾ. ಸೊ 2 ಟೈಪ್ಸ್ ಆಫ್ ಡೈಜೆಷನ್ ಪ್ರೊಸೆಸ್ ನಡೆಯುತ್ತೆ ನಮ್ಮ ಬಕ್ಕಲ್ ಕ್ಯಾವಿಟಿನಲ್ಲಿ. ಆಮೇಲೆ ಹೇಳ್ತಾರಲ್ಲ, ನಾವೆಲ್ಲ ಸ್ಪೆಷಲಿ ಮಕ್ಕಳಿಗೆಲ್ಲ ಹೇಳ್ತಾರೆ 2 ಸಲ ಬ್ರಷ್ ಮಾಡಬೇಕು. ಮತ್ತು ಏನಂದರೆ ಮಕ್ಕಳು ಬಂದೇನು ಗೊತ್ತಾ, ಜಾಸ್ತಿ ಚಾಕ್ಲೇಟ್ಸ್ ಅಂಥದ್ದೆಲ್ಲ ತಿಂತಾ ಇರ್ತಾರೆ. ಮಕ್ಕಳು ಅಂತಲೇ ಅಲ್ಲ, ನಾವೆಲ್ಲರೂ ಅಷ್ಟೇ 2 ಸಲ ಬ್ರಷ್ ಮಾಡಬೇಕು. ಯಾಕೆ ಅಂದರೆ ಈ ಸ್ವೀಟ್ ಕಂಟೆಂಟ್ ತಿಂದಿರ್ಬೋದು, ಇಲ್ಲ ನೀವು ಸ್ವೀಟ್ ತಿನ್ನಲ್ಲ ಅಂದರೂ ಟೀ ಕಾಫಿ ಅಂತೂ ಕುಡಿತೀರ ಅಲ್ವಾ. ಸೊ ಏನಾಗುತ್ತೆ ಅಂದರೆ ಶುಗರ್ ಕಂಟೆಂಟ್ ನಮ್ಮ ಬಾಯಿನಲ್ಲಿ ಇದ್ದಾಗ ಅಸಿಡಿಕ್ ಬ್ಯಾಕ್ಟೀರಿಯಾನ ಬಂದು ಅದು ಅಟ್ರಾಕ್ಟ್ ಮಾಡುತ್ತೆ. ಸೊ ಅಸಿಡಿಕ್ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂದರೆ ನಮ್ಮ ಆ ಹಲ್ ಮೇಲೆ ಕುತ್ಕೊಂಡು ಈ ಥರ ಯೆಲ್ಲೋ ಕಲರ್ ಲೇಯರ್ ಕಾಣಿಸ್ತಾ ಇದೆಯಲ್ಲ, ಈ ಥರ ಪ್ಲೇಕ್ ಫಾರ್ಮ್ ಆಗುತ್ತೆ, ಅದಕ್ಕೆ ಪ್ಲೇಕ್ ಅಂತಾರೆ, ಸರಿನಾ. ಯೆಲ್ಲೋ ಕಲರ್ ಫಾರ್ಮ್ ಆಗುತ್ತೆ ಅಂದರೆ ಇದು ಆ್ಯಕ್ಚುಲಿ ಅಸಿಡಿಕ್ ಬ್ಯಾಕ್ಟೀರಿಯಾನ, ಇದು ಬಂದು ಅಸಿಡಿಕ್ ಬ್ಯಾಕ್ಟೀರಿಯಾ, ಸರಿನಾ. ಆ ಅಸಿಡಿಕ್ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂದರೆ ಆಸಿಡ್ನ ರಿಲೀಸ್ ಮಾಡುತ್ತೆ. ಆಸಿಡ್ ರಿಲೀಸ್ ಆದಾಗ ಏನಾಗುತ್ತೆ ಅಂದರೆ ನಮ್ಮದು ಸಲೈವ ಇದೆಯಲ್ಲ ಅದು ಬಂದು ಆ ಪಾರ್ಟ್ನ ಟಚ್ ಮಾಡೋಕ್ಕಾಗಲ್ಲ, ಯಾಕಂದರೆ ಈ ಬ್ಯಾಕ್ಟೀರಿಯಾನ ಫುಲ್ ಕವರ್ ಆಗಿದೆ. ಆಮೇಲೆ ಬ್ಯಾಕ್ಟೀರಿಯಾ ಬಂದು ಆಸಿಡ್ ರಿಲೀಸ್ ಮಾಡುತ್ತೆ. ಆಸಿಡ್ ರಿಲೀಸ್ ಮಾಡಿದಾಗ ಏನಾಗುತ್ತೆ, ನಮ್ಮ ಹಲ್ಲಲ್ಲಿ ಕ್ಯಾವಿಟೀಸ್ ಶುರು ಆಗುತ್ತೆ, ಅದಕ್ಕೆ ಹುಳುಕಲ್ಲು ಅಂತ ಅಂತಾರೆ, ಸರಿನಾ. ಅದಕ್ಕೆ 2 ಟೈಮ್ಸ್ ಬ್ರಷ್ ಮಾಡಬೇಕು, ಇಲ್ಲಾಂದರೆ ಈ ಥರ ಅಸಿಡಿಕ್ ಬ್ಯಾಕ್ಟೀರಿಯಾ ಬಂದು ನಿಮಗೆ ಹುಳುಕಲ್ಲು ಫಾರ್ಮ್ ಮಾಡುತ್ತೆ, ಸರಿನಾ. ಸೊ ಇವಾಗ ಬಂದು ನಾವು ಬಕ್ಕಲ್ ಕ್ಯಾವಿಟಿನ ಕವರ್ ಮಾಡಿದ್ವಿ. ಸೊ ಇವಾಗ ಯಾವ ಸ್ಟೂಡೆಂಟ್ಸ್ ಆ್ಯಕ್ಟಿವ್ ಆಗಿದ್ದಾರೆ ಮತ್ತು ಯಾರ್ಯಾರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನೋಡೋದಕ್ಕೆ ನಿಮ್ಗೆ ಇನ್ನೊಂದು ಕ್ವೆಶ್ಚನ್ ಕೇಳ್ತೀನಿ. ಕ್ವೆಶ್ಚನ್ ಏನಂದರೆ, ನಾನು ಹೇಳ್ದೆ ಅಲ್ಲ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಬಂದು ಸಿಂಪ್ಲೆಸ್ಟ್ ಸಬ್ಸ್ಟೆನ್ಸಾಗಿ ಕನ್ವರ್ಟ್ ಆಗಬೇಕು ಅಂತ, ಅದು ಏನಕ್ಕೆ, ವೈ ಇಸ್ ಇಟ್ ನೆಸೆಸರಿ? ವಿಡಿಯೋನ ಪಾಸ್ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆಪ್ಷನ್ ಎನಾ ಆಪ್ಷನ್ ಬಿನಾ ಅಂತ. ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಎ. ಯಾಕೆ ಅಂದರೆ ನಾನು ಆಗಲೇ ಹೇಳ್ದೆ ಅಲ್ಲ, ನಮ್ಮ ದೇಹ ಬಂದು ನಮ್ಮ ಬಾಡಿನಲ್ಲಿ ಆ ಬಾಡಿ ಸೆಲ್ಸ್ಗಳು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ನ ಅಬ್ಸಾರ್ಬ್ ಮಾಡೋಕ್ಕಾಗಲ್ಲ. ಸಿಂಪಲ್ ಸಬ್ಸ್ಟೆನ್ಸ್ ಆದರೆ ಅದು ಅಬ್ಸಾರ್ಬ್ ಮಾಡ್ಬೋದು, ಸರಿನಾ. ಸೊ ಸಿಂಪ್ಲೆಸ್ಟ್ ಸಬ್ಸ್ಟೆನ್ಸಾಗಿ ಕನ್ವರ್ಟ್ ಆಗೋದು ತುಂಬ ಮುಖ್ಯ, ಆವಾಗಲೇ ನಮ್ಮ ದೇಹಕ್ಕೆ ನ್ಯೂಟ್ರಿಷನ್ ಸಿಗುತ್ತೆ, ಅದರಿಂದ ನಾವು ಎನರ್ಜಿ ಡಿರೈವ್ ಮಾಡ್ಕೊಬೋದು. ಅದಕ್ಕೆ ಇವಾಗ ಬಂದು ನಾವು ಊಟ ತಿಂದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ, ನೆಕ್ಸ್ಟ್ ನಾವು ನುಂಗ್ತೀವಲ್ಲ, ನುಂಗ್ದಾಗ ಏನಾಗುತ್ತೆ, ಅದು ಬಂದು ನಮ್ಮ ಹೊಟ್ಟೆ ನೆಕ್ಸ್ಟ್ ಬಂದು ಸ್ಟಮಕ್ಗೆ ರೀಚ್ ಆಗುತ್ತೆ. ಸ್ಟಮಕ್ಗೆ ಹೆಂಗೆ ರೀಚ್ ಆಗುತ್ತೆ, ಫುಡ್ ಪೈಪಿಂದ ಒಳಗೋಗುತ್ತೆ ಅಲ್ವಾ. ಆ ಫುಡ್ ಪೈಪ್ನ ಸೈಂಟಿಫಿಕ್ ಹೆಂಗೆ ಕರೆಯೋದು, ಸೈಂಟಿಫಿಕ್ ಟರ್ಮ್ ಯೂಸ್ ಮಾಡಬೇಕಂದ್ರೆ ಅದನ್ನು ಈಸೋಫೇಗಸ್ ಅಂತ ಕರೀತಾರೆ, ಸರಿನಾ. ಬಟ್ ಈಸೋಫೇಗಸ್ದು ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ಇಲ್ಲಿ ನೋಡಿ, ಫುಡ್ ಪೈಪ್ ಮತ್ತು ವಿಂಡ್ ಪೈಪ್ 2 ಹಿಂದೆ ಮುಂದೆ ಇದೆ, ಸರಿನಾ. 2 ಹಿಂದೆ ಮುಂದೆ ಇರೋದಕ್ಕೆ ಏನಾಗುತ್ತೆ, ಒಂದೊಂದ್ಸಲಿ ನಾವು ಊಟ ತಿಂದಾಗ ಅದಕ್ಕೆ ಹೇಳೋದು ಏನು, ಊಟ ತಿನ್ಬೇಕಾದ್ರೆ ಮಾತಾಡಬಾರ್ದು, ಮಾತಾಡಿದ್ರೆ ನೆತ್ತಿ ಇರುತ್ತೆ ಅಂತಾರಲ್ಲ. ಇದಕ್ಕೆ ಏನಾಗುತ್ತೆ ಅಂದರೆ ನಾವು ಊಟ ತಿಂದಾಗ
ಚಾನ್ಸಸ್ ಇರುತ್ತೆ ವಿಂಡ್ ಪೈಪ್ ಒಳಗಡೆ ಹೋಗೋದಕ್ಕೆ. ಸೊ ಅದು ಹಾಗೆ ವಿಂಡ್ ಪೈಪ್ ಒಳಗಡೆ ಹೋಗಬಾರ್ದು, ಕರೆಕ್ಟಾಗಿ ಈ ಥರ ಫುಡ್ ಪೈಪ್ ಒಳಗಡೆ ಹೋಗಬೇಕು, ಸರಿನಾ? ಸೊ ಈ ಫುಡ್ ಪೈಪ್ ಒಳಗಡೆ ಹೋಗಬೇಕು ಅನ್ನೋದಕ್ಕೇನೆ ಇಲ್ಲೊಂದು ಎಪಿಗ್ಲಾಟಿಸ್ ಅಂತ ಇದೆ. ಎಪಿಗ್ಲಾಟಿಸ್ ಇದು ಬಂದು ಕಾರ್ಟಿಲೇಜಿನಸ್ ಫ್ಲಾಪ್ ಅಂತ ಕರೀತಾರೆ, ಅದಕ್ಕೆ ಪರ್ಟಿಕ್ಯುಲರ್ಲಿ ಎಪಿಗ್ಲಾಟಿಸ್ ಇದು, ಸರಿನಾ? ಈ ಎಪಿಗ್ಲಾಟಿಸ್ ಏನು ಮಾಡ್ತದೆ ಚೆನ್ನಾಗಿ ಅಬ್ಸರ್ವ್ ಮಾಡಿ. ಎಪಿಗ್ಲಾಟಿಸ್ ಬಂದು ಅಲ್ಲಿ ವಿಂಡ್ ಪೈಪ್ನ ಮುಚ್ಚುತ್ತದೆ. ನೀವು ಊಟನ ಹಿಂಗೆ ನುಂಗ್ಬೇಕಾದ್ರೆ ಇಲ್ಲಿ ವಿಂಡ್ ಪೈಪ್ನ ಏನು ಮಾಡ್ತದೆ, ಅದು ಮುಚ್ಚುತ್ತದೆ. ಹಂಗೆ ಮುಚ್ಚೋದ್ರಿಂದ ಏನಾಗುತ್ತೆ, ವಿಂಡ್ ಪೈಪ್ ಕ್ಲೋಸ್ ಆಗಿ ಫುಡ್ ಪೈಪ್ ಮಾತ್ರ ಓಪನ್ ಆಗುತ್ತೆ. ಸೊ ಫುಡ್ ಪೈಪ್ ಮಾತ್ರ ಓಪನ್ ಆದಾಗ ಏನಾಗುತ್ತೆ, ಫುಡ್ ಬಂದು ಡೈರೆಕ್ಟಾಗಿ ಈಸೋಫೇಗಸ್ ಒಳಗಡೆ ಹೋಗುತ್ತೆ, ಮತ್ತು ಈ ಎಪಿಗ್ಲಾಟಿಸ್ ಬಂದು ಇಲ್ಲಿ ಕವರ್ ಆಗುತ್ತೆ. ಒಂದ್ಸಲಿ ನುಂಗಿದ್ಮೇಲೆ ಎಪಿಗ್ಲಾಟಿಸ್ ನೋಡಿ ವಾಪಸ್ ಹೋಗುತ್ತೆ, ಬ್ಯಾಕ್ ಓಪನ್ ಆಗುತ್ತೆ. ಸೊ ನಾವು ಉಸಿರಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದು ಬಂದು ಎಪಿಗ್ಲಾಟಿಸ್ದು ಫಂಕ್ಷನ್. ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್, ಸರಿನಾ? ಆಮೇಲೆ ನಾವು ಈಸೋಫೇಗಸ್ನಲ್ಲಿ ಹಿಂಗೆ ನುಂಗಿದಾಗ ಹೆಂಗೆ ಈ ಥರ ಹೋಗ್ಬಿಟ್ಟು ಫುಡ್ ಈ ಥರ ಹೋಗಿ ರೀಚ್ ಆಗುತ್ತೆ ಸ್ಟಮಕ್ನ. ಸೊ ಈ ಮೂವ್ಮೆಂಟ್ ಇದೆಲ್ಲ ಹಿಂಗೆ ಹೋಗ್ತಾ ಇದೆಯಲ್ಲ, ಅದನ್ನು ಪೆರಿಸ್ಟಾಲ್ಸಿಸ್ ಅಂತ ಕರೀತಾರೆ. ಇನ್ನು ಡೀಟೇಲಾಗಿ ಅರ್ಥ ಮಾಡ್ಕೊಬೇಕಂದ್ರೆ ಇಲ್ಲಿ ನೋಡಿ ಈ ಥರ ಮೂವ್ಮೆಂಟ್ ಇದೆ. ಫಸ್ಟ್ ಇಲ್ಲಿ ಏನಾಗುತ್ತೆ, ಊಟ ಹೋಗ್ಬೇಕಾದ್ರೆ ಮೇಲೆ ಕಾಂಟ್ರಾಕ್ಟ್ ಆಗುತ್ತೆ. ಮೇಲೆ ಕಾಂಟ್ರಾಕ್ಟ್ ಆದಾಗ ಏನಾಗುತ್ತೆ, ಊಟನ ಇವಾಗ ಇಲ್ಲಿ ಊಟ ಇದೆ ಅನ್ಕೋ, ಹಿಂಗೆ ಕಾಂಟ್ರಾಕ್ಟ್ ಆದಾಗ ಕೆಳಗಡೆ ಹೋಗುತ್ತೆ. ಮತ್ತು ಇಲ್ಲಿ ಕೆಳಗಡೆ ಪೈಪ್ ಬಂದು ರಿಲ್ಯಾಕ್ಸ್ ಆಗುತ್ತೆ. ರಿಲ್ಯಾಕ್ಸ್ ಆದಾಗ ಅದು ಕೆಳಗಡೆ ಹೋಗುತ್ತೆ. ಸೊ ಒಂಥರ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಇದೆ. ಹಂಗೆ ಕಾಂಟ್ರಾಕ್ಟ್ ರಿಲ್ಯಾಕ್ಸ್ ಆಗ್ತಾ ಏನಾಗುತ್ತೆ, ಊಟ ಬಂದು ಫೈನಲಿ ಸ್ಟಮಕ್ಗೆ ಹೋಗಿ ರೀಚ್ ಆಗುತ್ತೆ, ಸರಿನಾ? ಸೊ ಇವಾಗ ನಿಮಗೆ ಇನ್ನೊಂದು ಕ್ವೆಶ್ಚನ್ ಕೇಳ್ತೀನಿ. ಕ್ವೆಶ್ಚನ್ ಏನಪ್ಪ ಅಂದರೆ, ಇವಾಗ ನಾನು ಆಗಲೇ ಹೇಳಿದೆ ಊಟ ಬಂದು ಸಲೈವ ಜೊತೆ ಮಿಕ್ಸ್ ಆಗುತ್ತೆ ಅಂತ. ಸಲೈವ ಜೊತೆ ಮಿಕ್ಸ್ ಆದಮೇಲೆ ಸಲೈವ ಬಂದು ಯಾವ ಫುಡ್ ಕಾಂಪೊನೆಂಟ್ ಮೇಲೆ ಆ್ಯಕ್ಟ್ ಮಾಡುತ್ತೆ? ಆಪ್ಷನ್ ಎನಾ, ಬಿನಾ, ಸಿನಾ ಇಲ್ಲ ಡಿನಾ? ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ. ಸೊ ಆನ್ಸರ್ ಬಂದು ಎ. ಏನು? ಸ್ಟಾರ್ಚ್ ಟು ಶುಗರ್ ಅಲ್ವಾ? ನಾನು ಆಗಲೇ ಏನಂದೆ, ಸಲೈವ ಬಂದು ಕಾರ್ಬೋಹೈಡ್ರೇಟ್ ಮೇಲೆ ರಿಯಾಕ್ಟ್ ಮಾಡುತ್ತೆ ಅಂತ ಅಂದೆ. ಕಾರ್ಬೋಹೈಡ್ರೇಟ್ನ ಶುಗರ್ ಆಗಿ ಕನ್ವರ್ಟ್ ಮಾಡ್ತದೆ. ಸ್ಟಾರ್ಚ್ ಕೂಡ ಕಾರ್ಬೋಹೈಡ್ರೇಟ್ ಅಲ್ವಾ? ಸೊ ಇದು ಬಂದು ಶುಗರಾಗಿ ಕನ್ವರ್ಟ್ ಮಾಡ್ತದೆ. ವೆರಸ್ ಫ್ಯಾಟ್ ಬಂದು ಶುಗರಾಗಿ ಕನ್ವರ್ಟ್ ಆಗೋಕ್ಕಾಗಲ್ಲ. ಯಾಕಾಗಲ್ಲ? ಫ್ಯಾಟ್ದು ಸಿಂಪ್ಲೆಸ್ಟ್ ಮಾಲಿಕ್ಯೂಲ್ ಯಾವುದು? ಫ್ಯಾಟಿ ಆ್ಯಸಿಡ್ ಇಲ್ಲಾಂದರೆ ಗ್ಲಿಸರಾಲ್, ಸರಿನಾ? ಮತ್ತು ಪ್ರೋಟೀನ್ಸ್ದು ಸಿಂಪ್ಲೆಸ್ಟ್ ಫಾರ್ಮ್ ಯಾವುದು? ಅಮೈನೋ ಆ್ಯಸಿಡ್. ಮತ್ತು ಶುಗರ್ ಟು ಸ್ಟಾರ್ಚ್ ಅಂತೂ ಆಗಲ್ಲ. ಶುಗರ್ ಬಂದು ಸಿಂಪ್ಲೆಸ್ಟ್ ಫಾರ್ಮಿಂದ ಕಾಂಪ್ಲೆಕ್ಸ್ ಫಾರ್ಮ್ ಆ ಥರ ಎಲ್ಲ ಇಲ್ಲ. ನಾನು ಹೇಳ್ತೆ ಕಾಂಪ್ಲೆಕ್ಸ್ ಬಂದು ಸಿಂಪ್ಲೆಸ್ಟ್ ಆಗಿ ಕನ್ವರ್ಟ್ ಆಗ್ತದೆ, ಸರಿನಾ? ಸೊ ಇದು ಬಂದು ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಎ. ಇವಾಗ ಬಂದು ಓಕೆ, ಊಟ ಚೆನ್ನಾಗಿ ಚೂ ಮಾಡಿದ್ವಿ, ಅಗದ್ವಿ, ನುಂಗಿದ್ಮೇಲೆ ಫುಡ್ ಪೈಪಿಂದ ಹೋಗ್ಬಿಟ್ಟು ಫೈನಲಿ ಎಲ್ಲಿ ರೀಚ್ ಆಗುತ್ತೆ? ಸ್ಟಮಕ್ಗೆ ರೀಚ್ ಆಗುತ್ತೆ. ಹೊಟ್ಟೆ ಸ್ಟಮಕ್ ಬಂದು ಅದೊಂಥರ ಸ್ಟೋರೇಜ್ ಆರ್ಗನ್, ಸರಿನಾ? ಮತ್ತು ಇದು ಬಂದು ನೋಡಿ ಇಲ್ಲಿ ಜೆ ಶೇಪಲ್ಲಿದೆ, ಸರಿನಾ? ಆಮೇಲೆ ಊಟದ್ದು ಇವಾಗ ನಾವು ಊಟ ತಿನ್ಬೇಕಾದ್ರೆ ಏನಾಗುತ್ತೆ, ಇದು ಬಂದು ಓಪನ್ ಆಗುತ್ತೆ. ಸೊ ಈಸೋಫೇಗಸ್ಸಿಂದ ಬರೋ ಊಟ ಒಳಗಡೆ ರೀಚ್ ಆಗುತ್ತೆ. ಈ ಓಪನಿಂಗ್ನ ಏನಂತಾರೆ ಅಂದರೆ ಈಸೋಫೇಗಲ್ ಸಿಂಚರ್ ಅಂತ ಕರೀತಾರೆ, ಸರಿನಾ? ಆಮೇಲೆ ಇವಾಗ ಡ್ಯೂರಿಂಗ್ ಒಂದೊಂದ್ಸಲಿ ಏನಾಗುತ್ತೆ, ಇವಾಗ ಊಟ ಇಲ್ಲಿ ಬಂದೆಲ್ಲ ರೀಚ್ ಆದಮೇಲೆ ಒಳಗಡೆನೂ ಸ್ಟಮಕ್ ಒಳಗಡೆನೂ ಚೆನ್ನಾಗಿ ಮಿಕ್ಸಿಂಗ್ ನಡೆಯುತ್ತೆ. ಮಿಕ್ಸಿಂಗ್ ನಡಿಬೇಕಾದ್ರೆ ಏನಾಗುತ್ತೆ ಅಂದರೆ ಇದು ಮತ್ತು ಈ ಓಪನಿಂಗ್ ಇದು ಎರಡು ಕ್ಲೋಸ್ ಆಗುತ್ತೆ. ಎರಡು ಕ್ಲೋಸ್ ಆಗಿ ಇಲ್ಲೊಂಥರ ಚರ್ನಿಂಗ್ ಥರ ನಡೆಯುತ್ತೆ. ಆವಾಗ ಇದು ಹೀಗೆ ಮೂವ್ ಆಗುತ್ತೆ. ಹಿಂಗೆ ಮಾಡಿದಾಗ ಏನಾಗುತ್ತೆ, ಒಳಗಡೆ ಇರೋ ಫುಡ್ ಕಂಟೆಂಟ್ ಬಂದು ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಸರಿನಾ? ಆಮೇಲೆ ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಇದು ಬಂದು ಓಪನ್ ಆಗುತ್ತೆ. ಈ ಓಪನಿಂಗ್ ಬಂದು ಪೈಲಾರಿಕ್ ಸಿಂಚರ್ ಅಂತ ಕರೀತಾರೆ, ಸರಿನಾ? ಆಮೇಲೆ ನಮ್ಮ ಹೊಟ್ಟೆನಲ್ಲಿ HCl ಇದೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ, ಸರಿನಾ? ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ, ಆಮೇಲೆ ಪೆಪ್ಸಿನ್ ಇದೆ, ಮತ್ತು ಮ್ಯೂಕಸ್ ಇದೆ, ಸರಿನಾ? ಇದೆಲ್ಲದ್ರದ್ದು ಏನು ಫಂಕ್ಷನ್ ಅಂತ ಹೇಳ್ತೀನಿ. ಇವಾಗ ನಮ್ಮ ಹೊಟ್ಟೆದು ಈ ಲೈನಿಂಗ್ನ ಝೂಮ್ ಮಾಡಿ ನೋಡಿದ್ರೆ ಈ ಥರ ಕಾಣುತ್ತೆ. ಈ ಸೆಲ್ಸ್ ಏನು ಮಾಡುತ್ತೆ ಅಂದರೆ HCl ಮತ್ತು ಪೆಪ್ಸಿನ್ನ ರಿಲೀಸ್ ಮಾಡಿ ಹೊಟ್ಟೆಗೆ ಬರುತ್ತೆ, ಇಲ್ಲಿ ಸ್ಟಮಕ್ ಏರಿಯಾಗೆ ಬರುತ್ತೆ. ಯಾಕೆ ಇದ್ರದ್ದು ಇಂಪಾರ್ಟೆನ್ಸ್ ಏನಪ್ಪ ಅಂದರೆ, ಇವಾಗ ನಾವು ಊಟ ತಿಂತೀವಲ್ಲ, ಊಟ ತಿಂದ ಮೇಲೆ ಏನಾಗುತ್ತೆ, ಊಟದಲ್ಲಿ ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ಬೋದು. ಆ ಮೈಕ್ರೋ ಆರ್ಗ್ಯಾನಿಸಮ್ನ ಸಾಯಿಸೋದಕ್ಕೆ ಅಂತಲೇ ನಮ್ಮ ಹೊಟ್ಟೆ ಬಂದು HClನ ಪ್ರೊಡ್ಯೂಸ್ ಮಾಡುತ್ತೆ. HCl ಬಂದು ಏನು? ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಬಂದು ಮೈಕ್ರೋ ಆರ್ಗ್ಯಾನಿಸಮ್ನ ಸಾಯಿಸುತ್ತೆ, ಸರಿ. ಆಮೇಲೆ ನಾನು ಹೇಳಿದೆ ಇವಾಗ ಬಾಯಿನಲ್ಲಿ ಬಂದು ಕಾರ್ಬೋಹೈಡ್ರೇಟ್ ಬ್ರೇಕ್ ಡೌನ್ ಆಗ್ತದೆ ಅಲ್ವಾ? ಸೊ ನಮ್ಮ ಸ್ಟಮಕ್ನಲ್ಲಿ ಏನಾಗುತ್ತೆ ಅಂದರೆ ಪ್ರೋಟೀನ್ ಇರುತ್ತಲ್ಲ, ನಮ್ಮ ಊಟದಲ್ಲಿ ಯಾವ ಪ್ರೋಟೀನ್ ಇತ್ತೋ ಆ ಪ್ರೋಟೀನ್ ಬಂದು ಸ್ಟಮಕ್ಗೆ ಬಂದಮೇಲೆ ಅಲ್ಲಿ ಡೈಜೆಸ್ಟ್ ಆಗುತ್ತೆ. ಅದು ಡೈಜೆಸ್ಟ್ ಆಗೋದಕ್ಕೆ ಇಲ್ಲಿ ಯಾವ ಎನ್ಸೈಮ್ ಬರ್ತಾ ಇದೆ ಅಂದರೆ ಪೆಪ್ಸಿನ್ ಅನ್ನೋ ಎನ್ಸೈಮ್ನ ನಮ್ಮ ಹೊಟ್ಟೆ ಅದು ರಿಲೀಸ್ ಮಾಡುತ್ತೆ, ಆಯಿತಾ? ಅದು ಬಂದು ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್. ನಾನು ಹೇಳ್ದಲ್ಲ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಬಂದು ಎಷ್ಟೊಂದು ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಇದೆ.
ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಬಂದು ಇದು ಎಂಜಮ್ಯಾಟಿಕ್ ಜ್ಯೂಸ್ನ ರಿಲೀಸ್ ಮಾಡುತ್ತೆ, ಡೈಜೆಸ್ಟಿವ್ ಜ್ಯೂಸ್ನ ರಿಲೀಸ್ ಮಾಡುತ್ತೆ, ಅದು ಬಂದು ಬ್ರೇಕ್ ಡೌನ್ ಮಾಡುತ್ತೆ ಅಂತ ಹೇಳಿದೆ ಅಲ್ಲ. ಸೊ ನಮ್ಮ ಸ್ಟಮಕ್ನಲ್ಲಿ ಆ ಡೈಜೆಸ್ಟಿವ್ ಗ್ಲ್ಯಾಂಡ್ ಬಂದು ಯಾವುದು ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್, ಸರಿನಾ. ಈ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಬಂದು HCLನ ರಿಲೀಸ್ ಮಾಡ್ತದೆ ಮತ್ತು ಪೆಪ್ಸಿನ್ನ ರಿಲೀಸ್ ಮಾಡ್ತದೆ. ಪೆಪ್ಸಿನ್ ಬಂದು ಏನು ಮಾಡುತ್ತೆ ಅಂದರೆ, ಪೆಪ್ಸಿನ್ ಹೋಗಿ ಪ್ರೋಟೀನ್ ಇದೆಯಲ್ಲ, ಪ್ರೋಟೀನ್ನ ಬಂದು ಅಮೈನೋ ಆಸಿಡ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಅದು ಬಂದು ಪೆಪ್ಸಿನ್ದು ಫಂಕ್ಷನ್, ಸರಿನಾ. ಇದರಲ್ಲಿ ಬಂದು ಪ್ರೋಟೀನ್ ಇಂಟು ಪಾಲಿಪೆಪ್ಟೈಡ್. ಪ್ರೋಟೀನ್ ಬಂದು ಏನು ಗೊತ್ತಾ, ಸೆಕೆಂಡ್ ಪೆಪ್ಟೈಡ್ ಫೈನಲಿ ಅದ್ರದ್ದು ನೆಕ್ಸ್ಟ್ ಸ್ಟೇಜ್ ಬಂದು ಅಮೈನೋ ಆಸಿಡ್, ಅದರದ್ದು ಸಿಂಪ್ಲೆಸ್ಟ್ ಫಾರ್ಮ್ ಬಂದು ಅಮೈನೋ ಆಸಿಡ್, ಸರಿನಾ. ಆಮೇಲೆ ನಮ್ಮ ಹೊಟ್ಟೆನಲ್ಲಿ ಈವನ್ ಮ್ಯೂಕಸ್ ಕೂಡ ಸೆಕ್ರೀಟ್ ಆಗುತ್ತೆ. ಮ್ಯೂಕಸ್ ಅಂದರೆ ಏನು ಗೊತ್ತಾ, ಅದು ಬಂದು ಒಂಥರ ಲೈಕ್ ಕಫ ಅಂತ ಹೇಳ್ಬೋದು. ಕಫ ನೋಡಿದ್ದೀರಲ್ಲ, ಒಂಥರ ವೈಟ್ ಕಲರ್ ಜಲಿ ಸ್ಟಿಕ್ಕಿ ಇರುತ್ತಲ್ಲ, ಅದು ನಮ್ಮ ಸ್ಟಮಕ್ನಲ್ಲೂ ಇರುತ್ತೆ. ಅದೇನಕ್ಕೆ ಇರುತ್ತೆ ಅಂದರೆ, ನಮ್ಮ ಸ್ಟಮಕ್ ಬಂದು ಆ್ಯಸಿಡ್ ರಿಲೀಸ್ ಮಾಡುತ್ತೆ ಅಂತ ಅಂದೆ ಅಲ್ಲ. ಆ್ಯಸಿಡ್ ಏನಕ್ಕೆ ರಿಲೀಸ್ ಮಾಡ್ತಾಯಿತ್ತು, ಮೈಕ್ರೋ ಆರ್ಗ್ಯಾನಿಸಮ್ನ ಸಾಯಿಸೋದಕ್ಕೆ ಆ್ಯಸಿಡ್ ರಿಲೀಸ್ ಮಾಡ್ತಾಯಿತ್ತು. ಪ್ಲಸ್ ಈವನ್ ಪೆಪ್ಸಿನ್ ಇದೆಲ್ಲ, ಆ ಎನ್ಸೈಮ್ ಬಂದು ಆ್ಯಕ್ಟಿವೇಟ್ ಆಗಬೇಕಂದ್ರೆ ಅದ್ರದ್ದು ಎನ್ವಿರಾನ್ಮೆಂಟ್ ಆ್ಯಸಿಡಿಕ್ ಇನ್ ನೇಚರ್ ಇರಬೇಕು, ಆವಾಗಲೇ ಅದು ಆ್ಯಕ್ಟಿವೇಟ್ ಆಗೋದು. ಸೊ HCL ಬಂದು ನಮ್ಮ ಸ್ಟಮಕ್ ರಿಲೀಸ್ ಮಾಡ್ತಾಯಿತ್ತು. ಬಟ್ ಇದು ಆ್ಯಸಿಡ್ ಇನ್ ನೇಚರ್ ಅಲ್ಲ, ನಮ್ಮ ಸ್ಟಮಕ್ಗೆ ಅದು ಆ್ಯಸಿಡ್ ಒಳ್ಳೇದು ಅಲ್ಲ. ಆ ಸೆಲ್ಸ್ ಇರುತ್ತಲ್ಲ, ಅದನ್ನೇನು ಮಾಡಿಬಿಡುತ್ತೆ, ಒಂದೊಂದ್ಸಲಿ ಬರ್ನ್ ಮಾಡೋ ಚಾನ್ಸಸ್ ಇದೆ. ಸೊ ಮ್ಯೂಕಸ್ ಏನು ಮಾಡುತ್ತೆ ಅಂದರೆ, ಇದು HCL ಆ್ಯಕ್ಷನಿಂದ ನಮ್ಮ ಹೊಟ್ಟೆನ ಇನ್ನರ್ ವಾಲ್ನ ಪ್ರೊಟೆಕ್ಟ್ ಮಾಡುತ್ತೆ. ಅದು ಬಂದು ಮ್ಯೂಕಸ್ದು ಫಂಕ್ಷನ್. ಸೊ ಅದಕ್ಕೆ ಹೇಳ್ತಾರಲ್ಲ, ಟೈಮ್ಗೆ ಊಟ ತಿನ್ನಬೇಕು, ಇಲ್ಲಾಂದರೆ ಆ್ಯಸಿಡಿಟಿ ಆಗುತ್ತೆ. ಕೆಲವೊಬ್ರಿಗೆ ಈವನ್ ಅಲ್ಸರ್ ಅಂತದಾಗುತ್ತಲ್ಲ, ಅಲ್ಸರ್ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಆ್ಯಸಿಡ್ ಕಂಟೆಂಟ್ ಜಾಸ್ತಿ ಆಗಿಬಿಡುತ್ತೆ. ಜಾಸ್ತಿ ಆದಾಗ ಏನಾಗುತ್ತೆ, ಇನ್ನರ್ ವಾಲ್ಸ್ ಇರುತ್ತಲ್ಲ, ಅದೆಲ್ಲ ಕಂಪ್ಲೀಟಾಗಿ ಬರ್ನ್ ಆಗುತ್ತೆ. ಅಂದರೆ ಅಲ್ಲಿ ಸೊ ಅದಕ್ಕೆ ಹೊಟ್ಟೆನಲ್ಲಿ ಹುಣ್ಣಾಯಿತು ಅಂತ ಅಂತಾರಲ್ಲ ಅದು. ಸೊ ಇದೆಲ್ಲ ಈ HCLಯಿಂದ, ಈ ಆ್ಯಸಿಡಿಕ್ ಕಂಟೆಂಟಿಂದ. ಅದಕ್ಕೆ ಟೈಮ್ಗೆ ಊಟ ಮಾಡಬೇಕು. ಒಂದ್ಸಲಿ ಈವನ್ ಈ ಥರನೂ ಆಗುತ್ತಲ್ಲ, ಜಾಸ್ತಿ ಒಂದೊಂದ್ಸಲಿ ಸರಿ ಊಟ ತಿನ್ನಲಿಲ್ಲ ಅಂದರೆ ಎದೆ ಉರಿತದೆ, ಆ್ಯಸಿಡಿಟಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಇದಕ್ಕೆ. ಯಾಕಂದರೆ ಊಟ ಕಮ್ಮಿ ಇರುತ್ತೆ, ಬಟ್ ಆ್ಯಸಿಡ್ ರಿಲೀಸ್ ಮಾಡೋದು ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಅಂಥ ಟೈಮಲ್ಲಿ ಆ್ಯಸಿಡಿಕ್ ನೇಚರ್ ಆಗುತ್ತೆ. ಸೊ ಅದಕ್ಕೆ ಬಂದು ನಾವು ಊಟ ಕರೆಕ್ಟಾಗಿ ಟೈಮ್ ಟು ಟೈಮ್ ಕರೆಕ್ಟ್ ಕ್ವಾಂಟಿಟಿನ ತಿನ್ನಬೇಕು, ಸರಿನಾ. ನೆಕ್ಸ್ಟ್ ಇವಾಗ ಇದರಲ್ಲಿ ಏನಂದರೆ, ಜಸ್ಟ್ ಈ ಟೇಬಲಲ್ಲಿ ಇವತ್ತಿನ ಸೆಷನಲ್ಲಿ ನಾವು ಯಾವ ಡೈಜೆಸ್ಟಿವ್ ಜ್ಯೂಸ್ ಕವರ್ ಮಾಡಿದ್ವಿ ಅಂತ ಜಸ್ಟ್ ಒಂದು ಬ್ರೀಫಾಗಿ ಒಂದು ಟ್ಯಾಬ್ಲೋ ಕಾಲಮ್ನಲ್ಲಿ ಹಾಕಿದ್ದೀನಿ, ಸರಿನಾ. ಫಸ್ಟ್ ಬಂದು ನಾವು ಯಾವ್ದು ನೋಡಿದ್ವಿ, ಬಕ್ಕಲ್ ಕ್ಯಾವಿಟಿನಲ್ಲಿ ಸಲೈವರಿ ಅಮೈಲೇಸ್ ನೋಡಿದ್ವಿ. ಅದು ಸಲೈವರಿ ಅಮೈಲೇಸ್ ಯಾವ್ದ್ರ ಮೇಲೆ ಆ್ಯಕ್ಟ್ ಮಾಡ್ತಾಯಿತ್ತು, ಅದು ಬಂದು ಕಾರ್ಬೋಹೈಡ್ರೇಟ್ ಮೇಲೆ ಇದು ಆ್ಯಕ್ಟ್ ಮಾಡ್ತಾಯಿತ್ತು ಅಲ್ವಾ. ಸೊ ಇದೇನು ಮಾಡ್ತಾಯಿತ್ತು ಅಂದರೆ, ಸ್ಟಾರ್ಚ್ ಜೊತೆ ಮಿಕ್ಸ್ ಆಗಿಬಿಟ್ಟು ಸ್ಟಾರ್ಚ್ನ ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡ್ತಾಯಿತ್ತು, ಸಿಂಪ್ಲೆಸ್ಟ್ ಶುಗರ್ ಆಗಿ ಕನ್ವರ್ಟ್ ಮಾಡ್ತಾಯಿತ್ತು. ನೆಕ್ಸ್ಟ್ ಸ್ಟಮಕ್ನಲ್ಲಿ 3 ಥರದ್ದು ನೋಡಿದ್ವಿ. ಒಂದು ಬಂದು ಗ್ಯಾಸ್ಟ್ರಿಕ್ ಜ್ಯೂಸ್, ಅದು ಬಂದು ಅಸಿಡಿಕ್ ಆಗಿತ್ತು. ಯಾವುದದು ಆ ಜ್ಯೂಸ್ ಹೆಸರು ಏನದು, ಪೆಪ್ಸಿನ್ ಏನು ಮಾಡ್ತಾಯಿತ್ತು, ಪ್ರೋಟೀನ್ನ ಪೆಪ್ಟೋನ್ಸ್ ಆಗಿ ಕನ್ವರ್ಟ್ ಮಾಡ್ತಾಯಿತ್ತು. ಅದು ಬಂದು ಸಿಂಪ್ಲೆಸ್ಟ್ ಶುಗರ್, ನಥಿಂಗ್ ಬಟ್ ಪೆಪ್ಟೋನ್ಸ್ ಅಂದರೆ ಅದರಿಂದ ಅದ್ರ ನೆಕ್ಸ್ಟ್ ಫಾರ್ಮ್ ಬಂದು ಅಮೈನೋ ಆಸಿಡ್, ಸರಿನಾ. ಆಮೇಲೆ ಹೈಡ್ರೋಕ್ಲೋರಿಕ್ ಆಸಿಡ್ ಬಂದು ಅದು ಆ್ಯಸಿಡಿಕ್ ಇನ್ ನೇಚರ್ ಇತ್ತು. ಅದು ನಮ್ಮ ಹೊಟ್ಟೆನಲ್ಲಿ ಅದ್ರದ್ದು ಏನು ಫಂಕ್ಷನ್ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ನ ಸಾಯಿಸಬೇಕು ಮತ್ತು ಆಸಿಡಿಕ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಬೇಕು. ಆವಾಗಲೇ ಬಂದು ಪೆಪ್ಸಿನ್ ಬಂದು ಆ್ಯಕ್ಟಿವೇಟ್ ಆಗುತ್ತೆ ಅಲ್ವಾ. ಆಮೇಲೆ ಮ್ಯೂಕಸ್ ಬಂದು ಇದು ಆ್ಯಸಿಡಿಕ್ಕೂ ಅಲ್ಲ, ಬೇಸಿಕ್ಕೂ ಅಲ್ಲ. ಪ್ಲಸ್ ಇದರಲ್ಲಿ ಆ ಥರ ಜ್ಯೂಸ್ ಎನ್ಸೈಮ್ ಏನಿಲ್ಲ, ಇದು ಜಸ್ಟು ಇನ್ನರ್ ಲೇಯರ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಇತ್ತು ಅಷ್ಟೆ. ಸೊ ಇವಾಗ ಇವತ್ತೇನೇನು ಮುಗಿಸ್ವಿ, ಈಸೋಫೇಗಸ್ ಮುಗಿಸ್ವಿ, ಬಕ್ಕಲ್ ಕ್ಯಾವಿಟಿ ಮುಗಿಸ್ವಿ, ಸ್ಟಮಕ್ ಮುಗಿಸ್ವಿ. ಇವಾಗ ನಿಮ್ಮೆಲ್ಲರಿಗೂ ಕ್ವೆಶ್ಚನ್ಸ್. ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ, ಸರಿನಾ. ಅದೇ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಯಾರ್ಯಾರು ಕರೆಕ್ಟ್ ಆನ್ಸರ್ ಮಾಡ್ತಾರೋ ಮತ್ತು ಟಾಪ್ 5ನಲ್ಲಿ ಇರ್ತಾರೋ ಅವ್ರಿಗೆ ನೆಕ್ಸ್ಟ್ ಸೆಷನಲ್ಲಿ ಸರ್ಪ್ರೈಸ್ ಇದೆ, ಸರಿನಾ. ಸೊ ಇವಾಗ ಕ್ವೆಶ್ಚನ್ ಏನಂದರೆ, ವಾಟ್ ಪ್ರೊಟೆಕ್ಟ್ಸ್ ದ ಇನ್ನರ್ ವಾಲ್ ಆಫ್ ದ ಸ್ಟಮಕ್? ಆಪ್ಷನ್ ಎನಾ, ಬಿನಾ, ಸಿನಾ ಇಲ್ಲ ಡಿನಾ? ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವೆಶ್ಚನ್ ಏನಂದರೆ, ಈಸೋಫೇಗಲ್ ಸಿಂಚರ್ ಇದೇನು ರೆಗ್ಯುಲೇಟ್ ಮಾಡುತ್ತೆ? ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಆಪ್ಷನ್ನ ಟೈಪ್ ಮಾಡಿ, ಇದರದ್ದು ಫಂಕ್ಷನ್ ಏನು ಅಂತ. ಕರೆಕ್ಟ್ ಆನ್ಸರ್ ಬಂದು ಎ ಅಲ್ವಾ. ಈಸೋಫೇಗಲ್ ಸಿಂಚರ್ ಬಂದು ಅಲ್ಲಿ ಟಾಪಲ್ಲಿ ಇತ್ತಲ್ಲ, ಫಸ್ಟ್ ಈಸೋಫೇಗಸ್ಸಿಂದ ಸ್ಟಮಕ್ಗೆ ಬರಬೇಕಾದ್ರೆ ಅಲ್ಲೊಂದು ಓಪನಿಂಗ್ ಇತ್ತಲ್ಲ, ಆ ಓಪನಿಂಗ್ ಬಂದು ಈಸೋಫೇಗಲ್ ಸಿಂಚರ್ ಅಂತ. ಅದೇನು ಮಾಡ್ತಾಯಿತ್ತು, ಅದು ಏನು ಮಾಡ್ತಾಯಿತ್ತು ಅಂದರೆ ಈಸೋಫೇಗಸ್ಸಿಂದ ಫುಡ್ನ ಸ್ಟಮಕ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿತ್ತು, ಅದು ಅದರದ್ದು ಫಂಕ್ಷನ್. ಮತ್ತು ಇವತ್ತಿನ ಸೆಷನಲ್ಲಿ ಏನೇನು ಮಾಡಿದ್ವಿ ಅಂತ ಒಂದ್ಸಲಿ ರಿವೈಸ್ ಮಾಡೋಣ. ಫಸ್ಟ್ ಬಂದು ಡೈಜೆಷನ್ ಏನು, ಯಾಕೆ ಅದು ಇಂಪಾರ್ಟೆಂಟ್ ಅಂತ ನೋಡಿದ್ವಿ, ಡೈಜೆಷನ್ ಯಾಕೆ ಆಗ್ತದೆ ಮತ್ತು ಯಾಕೆ ಅದು ಇಂಪಾರ್ಟೆಂಟ್ ಅಂತ ನೋಡಿದ್ವಿ. ಅಲ್ಲಿ ಬಂದು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಬಂದು ಸಿಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಆಗ್ತದೆ ಅಂತ ನೋಡಿದ್ವಿ.
ಆಮೇಲೆ ಇದು ಏಲ್ಮೆಂಟ್ರಿ ಕ್ಯಾನಲ್ನಲ್ಲಿ ಫುಡ್ ಬಂದು ಅಬ್ಸಾರ್ಬ್ ಆಗುತ್ತೆ, ಡೈಜೆಸ್ಟ್ ಆಗುತ್ತೆ, ಅಬ್ಸಾರ್ಬ್ ಆಗುತ್ತೆ ಆ್ಯಂಡ್ ಫೈನಲಿ ಇಟ್ ವಿಲ್ ಬಿ ರಿಮೂವ್ಡ್ ಅಂತಲೂ ನೋಡಿದ್ವಿ ಅಲ್ವಾ. ಆಮೇಲೆ ಈ ಏಲ್ಮೆಂಟ್ರಿ ಕ್ಯಾನಲ್ನಲ್ಲೇ ಫುಡ್ ಬಂದು ಒಂದೊಂದು ಕಡೆ ಹೋದಾಗ ಒಂದೊಂದು ಕಾಂಪೊನೆಂಟ್ ಬಂದು ಒಂದೊಂದು ಕಂಪಾರ್ಟ್ಮೆಂಟ್ನಲ್ಲಿ ಬ್ರೇಕ್ ಡೌನ್ ಆಗ್ತಾಯಿದೆ ಅಂತ ನೋಡಿದ್ವಿ. ಅದಾದಮೇಲೆ ನಮ್ಮದು ಬಕ್ಕಲ್ ಕ್ಯಾವಿಟಿನಲ್ಲಿ ಯಾವ ಪಾರ್ಟ್ಸ್ ಇದೆ ಅಂತ ನೋಡಿದ್ವಿ. ಅದಾದಮೇಲೆ ಏನು ಅಲ್ಲಿ ಯಾವ ಗ್ಲ್ಯಾಂಡ್ ಇದೆ, ಯಾವ ಎಂಜೈಮಲ್ಲಿ ಆ್ಯಕ್ಚುಲಿ ಪ್ರೊಡ್ಯೂಸ್ ಆಗುತ್ತೆ ಅಂತ ನೋಡಿದ್ವಿ. ಮತ್ತು ಅದು ಸ್ಟಾರ್ಚ್ನ ಅಮೈಲೇಸಾಗಿ ಸಲೈವರಿ ಅಮೈಲೇಸ್ ಬಂದು ಸ್ಟಾರ್ಚ್ನ ಮಾಲ್ಟೋಸಾಗಿ ಕನ್ವರ್ಟ್ ಮಾಡೋದನ್ನ ನೋಡಿದ್ವಿ. ಅದಾದಮೇಲೆ ಈಸೋಫೇಗಸ್ ನೋಡಿದ್ವಿ. ಆಮೇಲೆ ಸ್ಟಮಕ್ನಲ್ಲಿ ಯಾವ ಎಂಜೈಮ್ಸ್ ಇದೆ ಮತ್ತು ಯಾವ ಡೈಜೆಸ್ಟಿವ್ ಜ್ಯೂಸ್ ಅಂತ ಹೇಳ್ಬೋದು ನಾನು, ಡೈಜೆಸ್ಟಿವ್ ಜ್ಯೂಸ್ ಇದೆ. ಆಮೇಲೆ ಅದರಲ್ಲಿ ಯಾವ ಎಂಜೈಮ್ಸ್ ಬಂದು ಹೆಂಗೆ ಯಾವುದ್ರ ಮೇಲೆ ಆ್ಯಕ್ಟ್ ಮಾಡ್ತದೆ ಅಂತ ನೋಡಿದ್ವಿ ಇವತ್ತಿನ ಸೆಷನಲ್ಲಿ ಅಲ್ವಾ. ಸೊ ಇವತ್ತಿನ ಸೆಷನಲ್ಲಿ ಇವಾಗ ಜಸ್ಟ್ ಇದು ಬ್ರೀಫ್ ಇವಾಗ ಫೈನಲಿ ಸಮ್ಮರೈಸ್ ಮಾಡಿದೆ. ನೆಕ್ಸ್ಟ್ ಸೆಷನಲ್ಲಿ ನಾವು ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಮತ್ತು ಅದನ್ನು ಕವರ್ ಮಾಡೋಣ ಸರಿನಾ. ಅಲ್ಲಿ ಯಾವ ಎಂಜೈಮ್ಸ್ ಇನ್ವಾಲ್ವ್ ಆಗಿದೆ, ಅಲ್ಲಿ ಹೆಂಗೆ ಫುಡ್ ಡೈಜೆಸ್ಟ್ ಆಗ್ತದೆ ಅಂತ ನೆಕ್ಸ್ಟ್ ಸೆಷನಲ್ಲಿ ನೋಡೋಣ. ಆಮೇಲೆ ನಾನು ಆ ಸೆಷನ್ ಮಧ್ಯದಲ್ಲಿ ನಾನು ನಿಮ್ಮ ಹತ್ರ ಒಂದು ಫ್ಯಾಕ್ಟ್ ಶೇರ್ ಮಾಡಿದ್ದೆ ದ್ಯಾಟ್ ನಮ್ಮ ಸಿಸ್ಟಮ್ನಲ್ಲೂ ಕೂಡ ಕೆಲವೊಂದು ಕಾಂಪೊನೆಂಟ್ಸ್ ಇದೆ, ಕೆಲವೊಂದು ಡೈಜೆಸ್ಟಿವ್ ಜ್ಯೂಸ್ ಇದೆ, ಅದು ಬಂದು ಡಿಟರ್ಜೆಂಟ್ ಆಗಿ ಆ್ಯಕ್ಟ್ ಮಾಡ್ಬೋದು ಅಂತ ಹೇಳಿದೆ ಅಲ್ಲ. ಅದು ಯಾವ್ದ್ಯಾವುದಂದರೆ ಅವರ್ ಬೈಲ್ ಜ್ಯೂಸ್, ಅದು ಬಂದು ಲಿವರಿಂದ ಸೆಕ್ರೀಟ್ ಆಗಿದೆ ಸರಿನಾ. ಮತ್ತು ಪ್ರೋಟಿಯೇಸ್, ಆಮೇಲೆ ಅಮೈಲೇಸ್ ಆ್ಯಂಡ್ ಪೆಪ್ಟಿಡೇಸ್, ಇದೆಲ್ಲ ಡೈಜೆಸ್ಟಿವ್ ಜ್ಯೂಸ್ ಬಂದು ಅದರಲ್ಲಿ ಡಿಟರ್ಜೆಂಟ್ ಪ್ರಾಪರ್ಟೀಸ್ ಇದ್ದಾವೆ. ಮತ್ತು ಇವನ್ ಇವಾಗಲೂ ಕೆಲವೊಂದು ಡಿಟರ್ಜೆಂಟ್ಸ್ನಲ್ಲಿ ನೀವು ನೋಡಿ ಅದರದ್ದು ಇದು ಇಂಗ್ರೀಡಿಯೆಂಟ್ಸ್ ನೋಡಿ, ಅದರಲ್ಲಿ ಬಂದು ಲೈಪೇಸ್ ಇದ್ದೇ ಇರುತ್ತೆ, ಅಮೈಲೇಸ್ ಕೂಡ ಇದ್ದೇ ಇರುತ್ತೆ. ಬೇಕಾದ್ರೆ ನಿಮ್ದು ಇದೊಂದು ಆ್ಯಕ್ಟಿವಿಟಿ, ನೀವು ಹೋಗ್ಬಿಟ್ಟು ಡಿಟರ್ಜೆಂಟ್ ಪ್ಯಾಕೆಟ್ ತೆಗೆದು ಅದರಲ್ಲಿ ಲೈಪೇಸ್ ಮತ್ತು ಅಮೈಲೇಸ್ ಇದೆಯಾ ಇಲ್ವಾ ಅಂತ ನೋಡಿ. ಇಲ್ಲ ಅಂದರೆ ಅದು ಬಂದು ಒಳ್ಳೆ ಬ್ರ್ಯಾಂಡಿಂದ ಅಲ್ಲ, ಸೊ ಆ ಪುಡಿನ ಎತ್ತಿಬೇಸಾಕಿ ಸರಿನಾ. ಸೊ ಇವಾಗ ಈ ಡೈಜೆಸ್ಟಿವ್ ಜ್ಯೂಸ್ ಬಗ್ಗೆ ನಾವು ನೆಕ್ಸ್ಟ್ ಸೆಷನಲ್ಲಿ ಓದುತ್ತೀವಿ. ಇವತ್ತಿನ ಸೆಷನ್ಗೆ ಇಷ್ಟೇ. ನಿಮಗೆ ವಿಡಿಯೋ ಇಷ್ಟ ಆಯ್ತಂದರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಥ್ಯಾಂಕ್ ಯು. ದಿಸ್ ಇಸ್ ಇಟ್ ಫಾರ್ ದ ಡೇ. ಹ್ಯಾವ್ ಅ ಗ್ರೇಟ್ ಡೇ.